ಫ್ರೆಂಡ್ಸ್, ನಾನು ಡೈಲರ್ನ ಓಪನ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಒಂದು ಸೀಕ್ರೆಟ್ ಕೋಡನ್ನು ಹಾಕ್ತೀನಿ. ನೋಡ್ಬೋದು, ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಕೋಡ್ ಹಾಕ್ತಿದ್ದಾಗನೇ ನೋಡ್ಬೋದು, ಹಿಡನ್ ಆ್ಯಪ್ ಅಂಡರಲ್ಲಿ ನನ್ನ ಇನ್ಸ್ಟಾಗ್ರಾಮು, ವಾಟ್ಸಪ್ ಮತ್ತು ಫೇಸ್ಬುಕ್ಕು ಡಿಸ್ಪ್ಲೇ ಆಗಿದೆ. ನೋಡ್ಬೋದು, ಈ ರೀತಿಯಾಗಿ ನಾನು ಈ ಅಪ್ಲಿಕೇಶನ್ ಹೈಡ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಎಲ್ಲ ಕಂಪನಿ ಎಲ್ಲ ಮೊಬೈಲಲ್ಲಿ ಕೊಟ್ಟಿರ್ತಾರೆ. ಬಟ್ ತುಂಬ ಮಂದಿಗೆ ಇಂಥ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಂತ ಗೊತ್ತೇ ಇಲ್ಲ. ಹಾಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೋಡ್ಬೋದು, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಹಿಡನ್ ಆ್ಯಪಲ್ಲಿ ಬಂದಿದೆ. ನಾನು ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಇವಾಗ ನೀವು ಚೆಕ್ ಮಾಡ್ಬೋದು, ಎಲ್ಲಿ ಕೂಡ ಇಲ್ಲಿ ನಿಮಗೆ ವಾಟ್ಸಪ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕಾಣಿಸ್ತಾ ಇಲ್ಲ. ಸೊ ಡೈಲರಲ್ಲಿ ಹೋಗಿ ಆ ಕೋಡನ್ನು ಸೀಕ್ರೆಟ್ ಕೋಡ್ ಡಯಲ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ನಿಮಗೆ ಸೀಕ್ರೆಟ್ ಆಗಿ ಯೂಸ್ ಮಾಡುತ್ತಿರುವಂಥ ಟೆಲಿಗ್ರಾಮ್ ಇರ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಅಥವಾ ಯಾವುದೇ ಅಪ್ಲಿಕೇಶನ್ ಇರ್ಬೋದು, ಅದನ್ನು ಈ ರೀತಿಯಾಗಿ ಡೈಲರಲ್ಲಿ ಹೈಡ್ ಮಾಡ್ಬೋದು. ಯಾರಿಗೂ ಕೂಡ ಓಪನ್ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ನೀವು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಪ್ರತಿಯೊಂದು ಕಂಪನಿಯ ಫೋನಲ್ಲಿ ಮಾಡ್ಬೋದು. ಹೌದು, ನೀವು ಯಾವುದೇ ಕಂಪನಿ ಯಾವುದೇ ಮೊಬೈಲ್ ಯೂಸ್ ಮಾಡಿದ್ರು ಕೂಡ ಈ ಆಪ್ಷನ್ ಸಿಗುತ್ತೆ. ಅಪ್ಲಿಕೇಶನ್ ನೀವು ಹೈಡ್ ಮಾಡ್ಬೋದು. ನಾನು ಇವಾಗ ಸೆಟ್ಟಿಂಗ್ ಹೋಗ್ತೀನಿ. ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಿ. ಸೆಟ್ಟಿಂಗ್ ಹೋದ ನಂತರ ನೀವು ಮಾಡಬೇಕಾಗಿರೋದು ಸಿಂಪಲ್ ಆಗಿ ಇಲ್ಲಿ ನೋಡ್ಬೋದು, ಪ್ರೈವೇಸಿ ಅಂತ ಇದೆ. ಕೆಲವೊಮ್ಮೆ ಆ್ಯಪ್ ಪ್ರೈವೇಸಿ ಅಂತ ಬರುತ್ತೆ, ಪ್ರೈವೇಸಿ ಸೆಕ್ಯೂರಿಟಿ ಅಂಡರಲ್ಲಿ ಬರುತ್ತೆ, ಇಲ್ಲಾಂದರೆ ಕೆಲವೊಂದು ಫೋನಲ್ಲಿ ಡೈರೆಕ್ಟ್ ಬರುತ್ತೆ. ಪ್ರೈವೇಸಿ ಅಂತ ಇದೆ, ನಾನು ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇವಾಗ ನೀವು ಇದನ್ನು ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ಎಲ್ಲ ಫೋನಲ್ಲಿ, ಎಲ್ಲ ಕಂಪನಿ ಫೋನಲ್ಲಿ ಸಿಗುತ್ತೆ. ಡೋಂಟ್ ವರಿ, ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನಾವು ಸ್ಮಾಲ್ ರಿಕ್ವೆಸ್ಟ್, ನೀವು ವಿಡಿಯೋಗೆ ಲೈಕ್ ಮಾಡಲಿ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಷನ್ ಸಿಗುತ್ತೆ. ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಏನಕ್ಕೆ ಅವ್ರ ಮೊಬೈಲ್ ಇರುವಂಥ ಈ ಫೀಚರ್ ಬಗ್ಗೆ ಅವ್ರಿಗೆ ಕೂಡ ಗೊತ್ತಿರಲ್ಲ. ಅವ್ರು ಕೂಡ ಇದನ್ನು ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಕೂಡ ಬೆನಿಫಿಟ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಲ್ಲಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದಾಗ ಹೈಡ್ ಆ್ಯಪ್ಸ್ ಅಂತ ಬರುತ್ತೆ. ನಾನು ಇಲ್ಲಿ ಅಪ್ಲಿಕೇಶನ್ ಲಾಕ್ ಬಗ್ಗೆ ತಿಳಿಸ್ಕೊಡ್ತಿಲ್ಲ, ಹೈಡ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸಿಂಪಲ್ ಆಗಿ ಹೈಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೈಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ಸಿಂಪಲ್ ಆಗಿ ನೀವು ಇಲ್ಲಿ ಯಾವ ಅಪ್ಲಿಕೇಶನ್ ಲಾಕ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಿದ್ದೀನಿ. ಇವಾಗ ಇಲ್ಲಿ ನಾನು ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಿಮಗೆ ಇವಾಗ ಪ್ರೈವೇಸಿ ಪಾಸ್ವರ್ಡನ್ನು ಸೆಟ್ ಮಾಡೋಕೆ ಕೇಳುತ್ತೆ. ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ 6 ಡಿಜಿಟ್ ಇರುವಂಥ ಯಾವುದೇ ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ 000 ಕೊಡ್ತೀನಿ. ಯಾವ್ದು ಬೇಕು ಸೆಟ್ ಮಾಡ್ಕೋಬೋದು. ನಂತರ ಇವಾಗ ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡಿ ಅದನ್ನೇ ಹಾಕಿ. ಇವಾಗ ಇಲ್ಲಿ ಕೆಲವೊಮ್ಮೆ ಸೆಕ್ಯೂರಿಟಿ ಕ್ವೆಶ್ಚನ್ ಕೇಳುತ್ತೆ. ನೀವೇನಾದರೂ ಪಾಸ್ವರ್ಡ್ ಮರ್ತೋದ್ರೆ ನಿಮ್ಗೆ ರಿಕವರಿ ಮಾಡೋಕೆ ಹೆಲ್ಪ್ ಆಗುತ್ತೆ. ಗೈಸ್, ಇಷ್ಟ ಆದ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಸೆಟ್ಟಿಂಗ್ ಬರುತ್ತೆ. ಮತ್ತೊಮ್ಮೆ ಆಕ್ಸೆಸ್ ಕೋಡ್ ಕೇಳುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟು. ಇವಾಗ ನೀವು ಯಾವ ಕೋಡ್ ಹಾಕ್ತೀರಿ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ತಿದ್ದಾಗ ಮಾತ್ರ ಅದು ಹಿಡನ್ ಆಗಿರುವಂಥ ಅಪ್ಲಿಕೇಶನ್ ಲಿಸ್ಟು ಓಪನ್ ಆಗುತ್ತೆ. ಮೊದಲಾಗಿ ನೀವು ಇಲ್ಲಿ ಹ್ಯಾಶ್ ಹಾಕಬೇಕಾಗುತ್ತೆ ಕಂಪಲ್ಸರಿ. ಇವಾಗ ನೀವು 4 ಡಿಜಿಟ್ ಇರುವಂಥ ಯಾವುದೇ ಒಂದು ಪಾಸ್ವರ್ಡ್ ಹಾಕ್ಬೋದು. ನಾನು ಇವಾಗ ಇಲ್ಲಿ 7890 ಹಾಕ್ತೀನಿ. ಮತ್ತೆ ಹ್ಯಾಶ್ ಕೊಡ್ತೀನಿ. ನೀವು ಯಾವುದೇ ನಂಬರ್ ಹಾಕ್ಬೋದು. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ವಾಟ್ಸಪ್ಪನ್ನು ನಾನು ಆನ್ ಮಾಡಿದ್ದೀನಿ. ಅದೇ ರೀತಿ ನಾನು ಇವಾಗ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಎಲ್ಲ ಆನ್ ಮಾಡಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಇನ್ಸ್ಟಾಗ್ರಾಮನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ನಾನು ಇವಾಗ ಟೆಲಿಗ್ರಾಮನ್ನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವು ಗ್ಯಾಲರಿ ಎಲ್ಲ ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಟೆಲಿಗ್ರಾಮ್ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್, ಇವಾಗ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ನಿಮಗೆ ಹೋಮ್ ಪೇಜಲ್ಲಿ ನೋಡ್ಬೋದು, ಎಲ್ಲಿ ಕೂಡ ನಿಮಗೆ ಇಲ್ಲಿ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಯಾವುದು ಕೂಡ ಕಾಣಿಸ್ತಾ ಇಲ್ಲ. ನೀವು ಚೆಕ್ ಮಾಡ್ಬೋದು ಲೈವ್ ಆಗಿ. ಯಾಕಂದರೆ ಅದು 3 ಅಪ್ಲಿಕೇಶನ್ ಹೈಡ್ ಮಾಡಿದ್ದೀನಿ. ಈಗ ನೀವು ಹೈಡ್ ಆಗಿರೋಂಥ ಅಪ್ಲಿಕೇಶನ್ ಓಪನ್ ಮಾಡಬೇಕಂದ್ರೆ ಡೈಲರ್ ಹೋಗಿ. ಡೈಲರ್ ಹೋದ ನಂತರ ನೆಕ್ಸ್ಟ್ ನೀವು ಯಾವ ಕೋಡ್ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಹಾಕಬೇಕಾಗುತ್ತೆ. ನಾನು ಇಲ್ಲಿ ಹ್ಯಾಶ್ ಹಾಕಿದ್ದೀನಿ, 7890 ಹ್ಯಾಶ್ ಹಾಕಿದ್ದೀನಿ. ಇದನ್ನು ಹಾಕ್ತೀನಿ. ನೋಡ್ಬೋದು, ಇವಾಗ ನಾನು ಏನು ಹೈಡ್ ಮಾಡಿದ್ದೀನಿ ಅದು ಇಲ್ಲಿ ಅಪ್ಲಿಕೇಶನ್ ಬಂದಿದೆ. ಇವಾಗ ಇಲ್ಲಿ ಓಪನ್ ಮಾಡ್ಬೋದು. ಬೇರೆ ಎಲ್ಲೂ ಕೂಡ ಓಪನ್ ಮಾಡೋಕ್ಕಾಗಲ್ಲ, ಯಾರು ಕೂಡ ಓಪನ್ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ನೀವು ಯಾವುದೊಂದು ಅಪ್ಲಿಕೇಶನ್ ನೀವು ಸೀಕ್ರೆಟ್ ಆಗಿ ಮೆಸೇಜ್ ಮಾಡ್ತಿದ್ರೆ ಈ ರೀತಿಯಾಗಿ ಇದನ್ನು ಹೈಡ್ ಮಾಡಿ ಲಾಕ್ ಮಾಡ್ಕೋಬಹುದು. ಇವಾಗ ಇದನ್ನು ಆಫ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಮತ್ತೆ ನೀವು ಸೆಟ್ಟಿಂಗ್ ಹೋಗಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಮತ್ತೆ ನೀವು ಸೇಮ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಪ್ರೈವೇಸಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ, ಹೈಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಪ್ರೈವೇಸಿ ಪಾಸ್ವರ್ಡ್ ಕೇಳುತ್ತೆ. ಅದನ್ನು ಇಲ್ಲಿ ಮಧ್ಯದಾಗಿ ನೀವು ಹಾಕಬೇಕಾಗುತ್ತೆ. ಇವಾಗ ನೀವು ಇಲ್ಲಿ 1 by 1 ಇದನ್ನು ಮತ್ತೆ ನೀವು ಇಲ್ಲಿ ಆಫ್ ಮಾಡ್ಕೋಬೋದು. ನಾನು ಯಾವುದೆಲ್ಲ ಹೈಡ್ ಮಾಡಿದ್ದೀನಿ ಅದೆಲ್ಲವನ್ನು ಈ ರೀತಿಯಾಗಿ ನೀವು ಇಲ್ಲಿ ಆಫ್ ಮಾಡ್ಕೋಬೋದು. ನಾನು ಇವಾಗ ವಾಟ್ಸಪ್ಪನ್ನು ಆಫ್ ಮಾಡಿದ್ದೀನಿ. ಆಫ್ ಮಾಡ್ತೀನಿ. ನೋಡ್ಬೋದು, ವಾಟ್ಸಪ್ ಇಲ್ಲಿ ಡೈರೆಕ್ಟ್ ಆಗಿ ನನ್ನ ಇದರಲ್ಲಿ ಬಂದಿದೆ. ನೋಡ್ಬೋದು, ಇವಾಗ ಇಲ್ಲಿ ಹೋಮ್ ಪೇಜಲ್ಲಿ ವಾಟ್ಸಪ್ ಬಂದಿದೆ. ಈ ರೀತಿಯಾಗಿ ನೀವು ಹೈಡ್ ಮತ್ತೆ ಅನ್ಹೈಡ್ ಮಾಡ್ಬೋದು. ನಿಮಗೆ ಇದು ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಎಲ್ಲ ಫೋನಲ್ಲಿ ಕೂಡ ಸಿಗುತ್ತೆ, ನೀವು ಚೆಕ್ ಮಾಡಿ. ಒಂದು ವೇಳೆ ಅಪ್ಲಿಕೇಶನ್ ಹೈಡ್ ನಿಮಗೆ ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋನ್ ಯಾವುದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಆವಾಗ ನಿಮ್ಮ ಮೊಬೈಲ್ ಇರುವಂಥ ಸೆಟ್ಟಿಂಗ್ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮ್ಮ ಮೊಬೈಲ್ ಯಾವುದು ಅದನ್ನು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ಆಂಡ್ರಾಯ್ಡ್ ಮೊಬೈಲ್ನ ಹಿಡನ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಬೇಕಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.